ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಉದ್ಯಾನ ಒಣಗುತ್ತಿದ್ದರೂ ಕಾಣುತ್ತಿಲ್ಲ ಕಮಿಷನರ್ಗೆ. ರಸ್ತೆಯಲ್ಲಿ ಡಾಂಬರು ಕೊಚ್ಚಿ ಹೋಗುವಂತೆ ನೀರು ಬಿಡುತ್ತಿರುವ ನಗರಸಭೆ. ಅವ್ಯವಸ್ಥೆಯ ಆಗರವಾದ ಚಿಕ್ಕಬಳ್ಳಾಪುರ ಚೆನ್ನಯ್ಯ ಪಾರ್ಕ್. ಮದ್ಯದ ಪೌಚ್ಗಳು ಕಸದಿಂದ ತುಂಬಿದ್ದರೂ ಸ್ವಚ್ಛತೆ ಇಲ್ಲ. ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ. ಮೈಸೂರು ಮೂಲದ ವಿದ್ಯಾರ್ಥಿ ಮರಕ್ಕೆ ನೇಣು ಬಿಗಿದುಕೊಂಡು ಸಾವು. ಆಸ್ಪತ್ರೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಪೋಷಕರಿಗೆ ಸಾಂತ್ವನ. ನಾಡು ಕಟ್ಟಿದ ಕೆಂಪೇಗೌಡ ವಂಶಸ್ಥರನ್ನು ಕಡೆಗಣಿಸಬೇಡಿ ಎಂದು ಎಚ್ಚರಿಕೆ ನೀಡಿದ ಶ್ರೀ ನಂಜಾವಧೂತ ಸ್ವಾಮೀಜಿ. ಒಕ್ಕಲಿಗ ಸಮುದಾಯದ ಮೀಸಲಾತಿ ಕಡಿತಗೊಳಿಸಿದರೆ ಹೋರಾಟದ ಎಚ್ಚರಿಕೆ. ವಾರ್ತೆಗಳ ವಿವರ. ಅದು ಆ ನಗರದಲ್ಲಿರುವ ಏಕೈಕ ಉದ್ಯಾನ. ಅದು ಹೈದರಾಬಾದ್ ಬೆಂಗಳೂರು ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ಉದ್ಯಾನ ನಗರದ ಹೃದಯ ಭಾಗದಲ್ಲಿದ್ದು, ಒಂದು ಕಡೆ ಖಾಸಗಿ ಬಸ್ ನಿಲ್ದಾಣ, ಮತ್ತೊಂದು ಕಡೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಹೊಂದಿದ್ದು, ಮತ್ತೊಂದು ಕಡೆ ಜಿಲ್ಲಾಡಳಿತ ಭವನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಹೊಂದಿಕೊಂಡಿದೆ. ಇಂತಹ ಉದ್ಯಾನ ನಿರ್ವಹಣೆ ಇಲ್ಲದೆ ಸೊರಗಿದ್ದು ಕಾರ್ಯಕಲ್ಪಕ್ಕಾಗಿ ಕಾಯುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಎಲ್ಲ ಬಿಟ್ಟು ಬಂಗಿ ನೆಟ್ಟ ಅನ್ನೋ ಮಾತು ನೀವು ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಯಾಕೆ ಅಂತೀರಾ? ಹೇಳ್ತೀನಿ. ಅದಕ್ಕೂ ಮೊದಲು ಈ ದೃಶ್ಯಗಳನ್ನೊಮ್ಮೆ ನೋಡಿ. ನಿನ್ನೆ ತಾನೇ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಬಿಬಿ ರಸ್ತೆಯನ್ನು ತೊಳೆದು ಸ್ವಚ್ಛಗೊಳಿಸುತ್ತಿದ್ದ ಈ ದೃಶ್ಯಗಳು ನಿಮಗೆಲ್ಲ ನೆನಪಿದೆ ಅಲ್ಲವೇ? ಹೀಗೆ ಟ್ಯಾಂಕರ್ ಗಟ್ಟಲೆ ನೀರು ರಸ್ತೆಗೆ ಯಾಕೆ ಸ್ವಾಮಿ ಬಿಡುತ್ತಿದ್ದೀರಾ ಅಂತ ಕೇಳಿದರೆ, ನಮ್ಮ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರು ಹೇಳಿದ ಉತ್ತರವನ್ನು ನೀವು ಗಮನಿಸಿದ್ದೀರಿ. ಈ ನೀವು ನೋಡಬೇಕಾದ ಮತ್ತಷ್ಟು ದೃಶ್ಯಗಳನ್ನು ನೋಡಿದ್ರಲ್ಲ, ಇದು ಚಿಕ್ಕಬಳ್ಳಾಪುರದಲ್ಲಿರುವ ಏಕೈಕ ಉದ್ಯಾನ ಚೆನ್ನಯ್ಯ ಪಾರ್ಕ್. ಯಾವುದೋ ಕಾಲದಲ್ಲಿ ಯಾರೋ ಮಹನೀಯರು ಇಲ್ಲಿ ಉದ್ಯಾನ ಮಾಡಿ ನಗರದ ಸುಂದರೀಕರಣ ಹೆಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ನಗರಸಭೆಗೂ ನಗರದ ಸುಂದರೀಕರಣಗೊಳಿಸಬೇಕು ಅನ್ನೋ ಕನಿಷ್ಠ ಜ್ಞಾನ ಇರಬೇಕಲ್ಲವೇ? ಹಾಗಾಗಿಯೇ ಇದು ಪಾಳು ಬಿದ್ದಿದೆ. ಮಳೆ ಬಂದ ಮಾರನೇ ದಿನವೇ ರಸ್ತೆಗೆ ಟ್ಯಾಂಕರ್ ಗಟ್ಟಲೆ ನೀರು ಬಿಟ್ಟು ರಸ್ತೆಗೆ ಹಾಕಿದ ಡಾಂಬರು ಕಿತ್ತು ಬರುವ ರೀತಿಯಲ್ಲಿ ತೊಳೆಯುತ್ತಿರುವ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇದೇ ರಸ್ತೆಗೆ ಹೊಂದಿಕೊಂಡಿರುವ ಚೆನ್ನಯ್ಯ ಪಾರ್ಕ್ ಕಾಣಿಸಲೇ ಇಲ್ಲ. ಇಲ್ಲಿರುವ ಗಿಡಗಳು ಬಾಡಿದ್ದರೆ ಹುಲ್ಲು ಒಡಗಿ ಯಾವುದೋ ಕಾಲವಾಗಿದೆ. ಹೀಗೆ ಪಾಳು ಬಿದ್ದ ಪಾರ್ಕ್ ಉದ್ಧಾರ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಈ ನಗರಸಭೆ ಅಧಿಕಾರಿಗಳಿಗೆ ಬಾರದಿರುವುದು ಮಾತ್ರ ವಿಪರ್ಯಾಸ. ಇನ್ನು ರಸ್ತೆ ತೊಳೆಯುತ್ತಿರುವ ನಗರಸಭೆಯ ಇಂಜಿನಿಯರ್ ಸಾಹೇಬರಿಗೆ ಪಾಪ ಈ ಉದ್ಯಾನ ಕಂಡಿಲ್ಲ. ಆದರೆ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಈ ಉದ್ಯಾನ ಎಲ್ಲಿದೆ ಅಂತ ನೋಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಇವರು ಮೊನ್ನೆಯವರೆಗೂ ಕಚೇರಿ ಬೆಂಗಳೂರು ಬಿಟ್ಟರೆ ಜಿಲ್ಲಾಧಿಕಾರಿ ಕಚೇರಿ ಇಷ್ಟು ಮಾತ್ರ ಚಿಕ್ಕಬಳ್ಳಾಪುರ ಎಂದು ಭಾವಿಸಿದ್ದರು. ಇದೀಗ ಕಚೇರಿಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಆದರೆ ಇವರು ಚಿಕ್ಕಬಳ್ಳಾಪುರಕ್ಕೆ ಪೌರಾಯುಕ್ತರಾಗಿ ಬಂದ ದಿನದಿಂದ ಒಂದೇ ಒಂದು ದಿನ ನಗರ ಪ್ರದಕ್ಷಿಣೆ ಮಾಡಿದ ಉದಾಹರಣೆ ಇಲ್ಲ. ವಾರ್ಡುಗಳಿಗೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ತಿಳಿಯುವ ಪ್ರಯತ್ನ ಮಾಡಿಲ್ಲ. ನಾಗರಿಕರ ಸಮಸ್ಯೆಗಳನ್ನು ಖುದ್ದು ಆಲಿಸುವ ಪ್ರಯತ್ನ ನಡೆಸಿಲ್ಲ. ಹಾಗಾಗಿ ಚೆನ್ನಯ್ಯ ಪಾರ್ಕ್ ಎಲ್ಲಿದೆ ಎಂಬ ಅರಿವು ಪಾಪ ನಮ್ಮ ಆಯುಕ್ತರಿಗೆ ಇದ್ದಂತಿಲ್ಲ. ಈಶಾ ಸೇರಿದಂತೆ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳು ಹೆಚ್ಚಾದ ಪರಿಣಾಮ ಪ್ರತಿ ವೀಕೆಂಡ್ನಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ. ಇದು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂಬ ಕನಿಷ್ಠ ಅರಿವು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ಹಾಗಾಗಿಯೇ ನಗರದ ಹೃದಯ ಭಾಗದಲ್ಲಿರುವ ಚೆನ್ನಯ್ಯ ಪಾರ್ಕ್ ನಿರ್ವಹಣೆ ಮಾಡಿ ಹಸಿರು ಕಾಣುವಂತೆ ಮಾಡುವ ಪ್ರಯತ್ನ ಮಾಡಲು ನಮ್ಮ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ. ನಾಗರಿಕರ ಸಹಕಾರ ಕೋರುವ ಪೌರಾಯುಕ್ತರು ನಗರಕ್ಕೆ ಮಾಡಿರುವುದಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ. ಇನ್ನು ಈ ಚೆನ್ನಯ್ಯ ಪಾರ್ಕ್ ವಿಚಾರಕ್ಕೆ ಬರುವುದಾದರೆ, ಬಿಬಿ ರಸ್ತೆಯಿಂದ ಉದ್ಯಾನದ ಒಳಗೆ ಇಳಿಯುವ ಮೆಟ್ಟಿಲುಗಳ ಮೇಲೆಯೇ ಮುರಿದ ಕೊಂಬೆಗಳು, ಕಸ ತುಂಬಿದ ಮೂಟೆಗಳು ದರ್ಶನ ನೀಡುತ್ತವೆ. ಇವುಗಳನ್ನು ಸ್ವಚ್ಛ ಮಾಡಲು ನಗರಸಭೆಯಲ್ಲಿ ಪೌರ ಕಾರ್ಮಿಕರೇ ಇಲ್ಲವೇ? ಅಥವಾ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇಲ್ಲವೋ ಗೊತ್ತಿಲ್ಲ. ಇನ್ನು ಇಡೀ ಉದ್ಯಾನದಲ್ಲಿ ಅಡ್ಡಾದಿಡ್ಡಿ ಗಿಡ ಗಂಟೆಗಳು ಬೆಳೆದು ಕಾಲಿಡಲು ಹೆದರುವಂತಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಹಿರಿಯ ನಾಗರಿಕರು ಈ ಉದ್ಯಾನದಲ್ಲಿ ವಾಯುವಿಹಾರ ಮಾಡಲು ಹಾವುಗಳ ಭೀತಿ ಕಾಡುತ್ತಿದೆ. ಉದ್ಯಾನದ ಸುತ್ತ ಇರುವ ಪಹರ ಗೋಡೆಯಲ್ಲಿ ಬೆಳೆದಿದ್ದ ಹುಲ್ಲು ಸಂಪೂರ್ಣ ಒಣಗಿ ನಾಶವಾಗಿದ್ದು ಅಸ್ಥಿ ಪಂಜರದಂತೆ ಮಣ್ಣು ಕಾಣುತ್ತಿದೆ.
ಪಾಳು ಬಿದ್ದ ವಾಟರ್ ಫೌಂಟೇನ್ ಇದೀಗ ಕಾರ್ಯನಿರ್ವಹಿಸಲಿದೆಯೋ ಇಲ್ಲವೋ ಪರೀಕ್ಷೆ ಮಾಡಲು ನಗರಸಭೆ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲವಾಗಿದೆ. ತರಲೆಗಳಿಗೆ ತುಂಬಿರುವ ಚೆನ್ನಯ್ಯ ಉದ್ಯಾನದಲ್ಲಿ ಕಸ ಗುಡಿಸಿಯೇ ವರ್ಷಗಳು ಕಳೆದಿದೆ. ಬೇಸಿಗೆಯಿಂದ ತತ್ತರಿಸಿ ಸೊರಗಿದ್ದ ಗಿಡಗಳಿಗೆ ನೀರು ಹಾಯಿಸಬೇಕು ಎಂಬ ಕನಿಷ್ಠ ಯೋಚನೆ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಬಂದಿಲ್ಲ. ಆದರೆ ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ರಸ್ತೆಯ ಡಾಂಬರು ಕೊಚ್ಚಿ ಹೋಗುವಂತೆ ರಸ್ತೆ ತೊಳೆಯಲು ಮಾತ್ರ ನೀರು ಬಳಸುತ್ತಿರುವುದು ವಿಪರ್ಯಾಸ. ಇದರಿಂದ ಅನೇಕ ಗಿಡಗಳು ಒಣಗಿವೆ, ಸಿಮೆಂಟ್ ಕುರ್ಚಿಗಳು ಮುರಿದು ಬಿದ್ದಿವೆ, ವಿದ್ಯುತ್ ದೀಪಗಳು ಬೆಳಗುತ್ತಿಲ್ಲ. ಈ ಯಾವುದೇ ವಿಚಾರ ನಮ್ಮ ನಗರಸಭಾ ಗಮನಕ್ಕೆ ಬಂದಿಲ್ಲವೋ ಅಥವಾ ಬಂದರೂ ಜಾಣ ಕುರುತನ ಪ್ರದರ್ಶಿಸುತ್ತಿದ್ದಾರೆಯೋ ಗೊತ್ತಿಲ್ಲ. ಇನ್ನು ರಾತ್ರಿಯಾಗುತ್ತಿದ್ದಂತೆ ಈ ಉದ್ಯಾನ ಪುಂಡಪೋಖರಿಗಳ ಅಡ್ಡೆಯಾಗುತ್ತಿರುವುದಕ್ಕೆ ಅನೇಕ ಕುರುಹುಗಳಿವೆ. ಉದ್ಯಾನದಲ್ಲಿ ಕುಡಿದು ಬಿಸಾಡಿದ ಮದ್ಯದ ಸ್ಯಾಚೆಟ್ಗಳಿದ್ದು ರಾತ್ರಿ ವೇಳೆ ಇಲ್ಲಿ ಮದ್ಯಪಾನ ಮಾಡಲು ಪುಂಡರು ಪ್ರವೇಶಿಸುತ್ತಿದ್ದಾರೆಯೇ ಎಂಬ ಸಂಶಯ ಮೂಡದಿರದು. ನಗರ ಮಧ್ಯೆ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಈ ಉದ್ಯಾನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಲು ಈಗಲಾದರೂ ನಗರಸಭೆ ಅಧಿಕಾರಿಗಳು ಮುಂದಾಗಲಿದ್ದಾರೆಯೇ ಕಾದು ನೋಡಬೇಕಿದೆ. ಸರ್, ಇದು ಚೆನ್ನಯ್ಯ ಗಾರ್ಡನ್ ಅಲ್ವಾ? ಚೆನ್ನಯ್ಯ ಗಾರ್ಡನು ಚಿಕ್ಕಬಳ್ಳಾಪುರದ ನಗರದ ಹೃದಯ ಭಾಗದಲ್ಲಿರೋದು ಬಹಳ ಸಂತೋಷದ ವಿಚಾರ. ಆದರೆ ಇದನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ, ವಾಕ್ ಮಾಡಲಿಕ್ಕೆ, ಸಂಜೆ ವಾಯುವಿಹಾರ, ಬೆಳಗಿನ ವಾಯುವಿಹಾರಕ್ಕೆ ತೆರೆದಿಡುವಂಥ ಪ್ರಯತ್ನವನ್ನು ಇಲ್ಲಿಯ ಸ್ಥಳೀಯ ನಾಯಕರುಗಳಾಗಿರ್ಬೋದು ಅಥವಾ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಮಾಡ್ಬೋದು. ಜೊತೆಗೆ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಅಂಥ ಮೇಂಟೆನೆನ್ಸ್ ಇಲ್ಲ ಅಂತ ಕಾಣುತ್ತೆ. ಎಲ್ಲಿ ಬೇಕೋ ಅಲ್ಲಿ ಗಲೀಜು ತುಂಬಿಕೊಂಡಿದೆ. ಈ ಥರ ಗಲೀಜು ತುಂಬಿಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಅಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಆಸ್ತಿ ಆಗಿರ್ಬೋದು ಅಥವಾ ಒಂದು ಸೂಕ್ತವಾದ ಜಾಗ ಇದು, ಅದನ್ನು ನಿರ್ವಹಣೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಕೇಂದ್ರ ಸ್ಥಾನವಾಗುತ್ತೆ. ಇಲ್ಲಿ ಬರೋರಿಗೆ ಹೋಗೋರಿಗೆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಸಾರ್ವಜನಿಕನಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಸರ್. ನಿಜವಾಗ್ಲೂ ರಾಯಲ್ ಕನ್ನಡ ಚಾನಲ್ ಅವ್ರು ಮಾಡ್ತಾ ಇರೋ ಬಹಳ ಒಳ್ಳೆಯ ಕೆಲಸ. ನಿಮ್ಮ ಪಯಣ ಹೀಗೆ ಮುಂದುವರಿಲಿ. ಇಲ್ಲಿನ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ DC ಸಾಹೇಬರು ಇದ್ರ ಕಡೆ ಗಮನ ಕೊಟ್ಟರೆ ಮತ್ತು ಮುನ್ಸಿಪಲ್ನವರು ಕೂಡ ಇದ್ರ ಬಗ್ಗೆ ಗಮನ ಕೊಟ್ಟರೆ ಉತ್ತಮವಾಗಿ ನಿರ್ವಹಣೆ ಮಾಡ್ಬೋದು. ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನಲ್ಲಿ ದ್ವಿತೀಯ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಂಗಳೂರು ಕಡಪ ರಸ್ತೆಯಲ್ಲಿರುವ ಹಾಸ್ಟೆಲ್ ಹಿಂಭಾಗದಲ್ಲಿ ನಡೆದಿದೆ. ವಿಷಯ ತಿಳಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನಲ್ಲಿ ದ್ವಿತೀಯ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಂಗಳೂರು ಕಡಪ ರಸ್ತೆಯಲ್ಲಿರುವ ಹಾಸ್ಟೆಲ್ ಹಿಂಭಾಗದಲ್ಲಿ ನಡೆದಿದೆ. ಮೃತ ವಿದ್ಯಾರ್ಥಿಯನ್ನು ಮೈಸೂರು ನಗರದ ನಿವಾಸಿ ಎಂದು ಗುರುತಿಸಲಾಗಿದ್ದು, ಚಿಂತಾಮಣಿ ನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2ನೇ ವರ್ಷದ ಇಂಜಿನಿಯರಿಂಗ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ. ವಿದ್ಯಾರ್ಥಿ 20 ವರ್ಷದ ರಾಕೇಶ್ ಎಂದು ಗುರುತಿಸಲಾಗಿದೆ. ನಗರ ಹೊರವಲಯದ ಬೆಂಗಳೂರು ಕಡಪ ಹೆದ್ದಾರಿಯಲ್ಲಿರುವ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಿದ್ದ. ಎಲ್ಲರೂ ರಾತ್ರಿ ಊಟ ಮಾಡಿ ಮಲಗಿದ್ದ ಸಮಯದಲ್ಲಿ ಹಾಸ್ಟೆಲ್ ಹಿಂಭಾಗದಲ್ಲಿರುವ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಭಾನುವಾರ ಬೆಳಗ್ಗೆ ತಿಂಡಿ ತಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ರಜೆ ದಿನವಾದ್ದರಿಂದ ಕ್ರಿಕೆಟ್ ಆಡವಾಡಲು ಹಾಸ್ಟೆಲ್ ಹಿಂಭಾಗಕ್ಕೆ ಹೋದಾಗ ಶವ ಮರದಲ್ಲಿ ನೇತಾಡುತ್ತಿರುವುದನ್ನು ಕಂಡು ಹಾಸ್ಟೆಲ್ ವಾರ್ಡನ್ ಮೆಹಬೂಬ್ ಪಾಷಾಗೆ ಮಾಹಿತಿ ನೀಡಿದ ನಂತರ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶಿವರಾಜ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನೆಂದು ಇನ್ನೂ ತಿಳಿದು ಬಂದಿಲ್ಲ. ಪರೀಕ್ಷೆಯ ಒತ್ತಡ, ವೈಯಕ್ತಿಕ ಸಮಸ್ಯೆ ಅಥವಾ ಬೇರೇನಾದರೂ ಕಾರಣವಿದೆಯೇ ಎಂಬ ಕೋನದಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು, ವಿದ್ಯಾರ್ಥಿಯ ಸ್ನೇಹಿತರು ಮತ್ತು ಕಾಲೇಜು ಕಡೆಯಿಂದಲೂ ವಿಚಾರಣೆ ಮಾಡಲಾಗುತ್ತಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ತಿಳಿಯಲಿದೆ.
ವಿದ್ಯಾರ್ಥಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಪೋಷಕರು ಆಸ್ಪತ್ರೆಯ ಬಳಿ ಧಾವಿಸಿದ್ದು ಮಗನ ಶವ ಕಂಡು ಕೂಡಲೇ ಪೋಷಕರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 4ನೇ ಸೆಮಿಸ್ಟರ್ ವಿದ್ಯಾರ್ಥಿ 20 ವರ್ಷದ ರಾಕೇಶ್ ಆತ್ಮಹತ್ಯೆಗೆ ಶರಣಾಗಿದ್ದು, ಮೃತ ವಿದ್ಯಾರ್ಥಿ ಮೈಸೂರು ನಗರದ ಹೆಬ್ಬಾಳದ ನಿವಾಸಿ ಎಂದು ತಿಳಿದುಬಂದಿದೆ. ಈ ವಿಚಾರ ತಿಳಿದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿ, ಇದೊಂದು ನೋವಿನ ಸಂಗತಿಯಾಗಿದೆ. ಜೀವನದಲ್ಲಿ ಒತ್ತಡಗಳು, ಕಷ್ಟಗಳು ಸಹಜ. ಅಂತಹ ಸಂದರ್ಭಗಳಲ್ಲಿ ಸಹಪಾಠಿಗಳು ಪೋಷಕರ ಜತೆ ಮಾತನಾಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು. ದುಡುಕಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂದು ಮನವಿ ಮಾಡಿದರು. ಅವರ ಹತ್ರನೂ ಸಹ ಯಾವುದೇ ರೀತಿ ಒಂದು ನೋವು ಅಥವಾ ಒಂದು ರೀತಿ ಹತಾಶೆ, ಜೀವನದ ಬಗ್ಗೆ ಜಿಗುಪ್ಸೆ ಯಾವುದೋ ಒಂದು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ವಿಚಾರ ತಿಳಿಪಟ್ಟಿದೆ. ಆದರೂ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಗಡೆ ಹೋಗಿ ಈ ರೀತಿ ನಡೆದಿರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಎಲ್ಲರೂ ಇವತ್ತು ನಾನಾ ಸಂದರ್ಭದಲ್ಲಿ ಓದುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಹಲವಾರು ವಿಷಯಗಳ ಬಗ್ಗೆ ಒತ್ತಡ ಅಥವಾ ಬೇಸರ ಆಗ್ತಕ್ಕಂಥ ಸನ್ನಿವೇಶಗಳು ಭಾಳಷ್ಟು ಬರ್ತವೆ. ಸಹಜವಾಗಿ ಜೀವನದಲ್ಲಿ ಎಲ್ಲ ಸುಖಕರವಾಗಿರೋದಿಲ್ಲ, ಸಣ್ಣ ಪುಟ್ಟ ಬರ್ತವೆ. ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥದ್ದು ಎಲ್ಲರೂ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿ ಇರ್ತದೆ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಅದು ಇಂಜಿನಿಯರಿಂಗ್ ಇರ್ಬೋದು, ಬೇರೆ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ದಯವಿಟ್ಟು ಆ ರೀತಿ ಒತ್ತಡದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆ ಕೂತು ಮಾತಾಡಿ ಅಥವಾ ಪೋಷಕರ ಜೊತೆ ಮಾತಾಡಿ ಅವರಿಂದ ಸಲಹೆಗಳನ್ನು ಪಡಿತಕ್ಕಂಥದ್ದಾಗಬೇಕು. ಆ ಕ್ಷಣದಲ್ಲಿ ಯಾವುದೇ ಒಂದು ತಮ್ಮ ವೈಯಕ್ತಿಕ ತೀರ್ಮಾನಗಳನ್ನು ಮಾಡುವಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಎಲ್ಲರಲ್ಲೂ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ. ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535611053. ಮತ್ತೊಂದು ಸಂಖ್ಯೆ 8904562827. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ
ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಬಾಗೇಪಲ್ಲಿ ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ ಪಿಯು ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 9880087308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ನಾಡಪ್ರಭು ಶ್ರೀ ಕೆಂಪೇಗೌಡ ವಂಶಸ್ಥರಿಗೆ ಹುಟ್ಟುತ್ತಾ ನಾಯಕತ್ವ ಗುಣ ಬಂದಿದೆ. ಸಮುದಾಯ ಕಡೆಗಣಿಸುವ ಕೆಲಸವನ್ನು ಸರ್ಕಾರ ಮತ್ತು ಪಕ್ಷ ಮಾಡಬಾರದು. ಕಾಯಕವೇ ಕೈಲಾಸ ಎಂದು ನಂಬಿರುವ ಸಮುದಾಯದ ಮೀಸಲಾತಿ ತೆಗೆಯುವ ಪ್ರಯತ್ನ ನಡೆದಿದೆ. ಅಂತಹ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಿದರೆ ಸಮುದಾಯ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ ಎಂದು ಶ್ರೀ ಕ್ಷೇತ್ರ ಪಟ್ಟನಾಯಕನಹಳ್ಳಿ ವಿಜಯಪುರ ಹಾಗೂ ಶ್ರೀ ಸ್ಫಟಿಕಪುರಿಯ ಮಹಾಸಂಸ್ಥಾನದ ಗುರಪ್ಪ ಸ್ವಾಮಿಯ ಮಠದ ಪೀಠಾಧ್ಯಕ್ಷ ಜಗದ್ಗುರು ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ KV ಭವನದಲ್ಲಿ ಶ್ರೀ ಕೆಂಪಣ್ಣ ಸ್ವಾಮಿ ಹಾಗೂ ಶ್ರೀ ವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ ಆಶ್ರಯದಲ್ಲಿ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವದಿಸಿ ಮಾತನಾಡಿದ ವಿಜಯಪುರ ಹಾಗೂ ಶ್ರೀ ಸ್ಫಟಿಕಪುರಿಯ ಮಹಾಸಂಸ್ಥಾನದ ಗುರಪ್ಪ ಸ್ವಾಮಿ ಮಠದ ಪೀಠಾಧ್ಯಕ್ಷ ಪ್ರಯತ್ನಗಳು ಏರುಪೇರಾಗುವಂತ ಪ್ರಯತ್ನಗಳೇನಾದರೂ ನಡೆದರೆ ಅದನ್ನ ಈ ಸಮುದಾಯ ಬಹಳ ನೇರವಾಗಿ ಪ್ರಶ್ನೆ ಮಾಡುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದಾಗಲ್ಲ ಅಂತೇಳಿ ನಾವು ನಂಬಿದ್ದೀವಿ. ಇದರಲ್ಲಿ ಬಹಳ 16-17% ಈ ರಾಜ್ಯದಲ್ಲಿ ಇದ್ದೀವಿ. ನಮಗೆ ಸಿಗ್ತಾ ಇರುವಂಥದ್ದು ಕೇವಲ 4% ಅಲ್ವಾ? ಅದು ಏನಕ್ಕೂ ಸಾಲು ನಮಗಿರೋ ಅದನ್ನು ಕೂಡ ಬೇರೆ ಬೇರೆ ಸಮುದಾಯದ ಜೊತೆ ನಾವು ಆ ಮೀಸಲಾತಿಯನ್ನ ಶೇರ್ ಮಾಡಬೇಕಾಗ್ತದೆ. ನಾವು ನಮಗೊಂದು 13-15% ಕೊಡಿ ಅಂತ ಕೇಳ್ತೀವಿ, ಅದು ಸಾಧ್ಯವಿಲ್ಲ. ಇರೋದೇ 50%. ಅದ್ರ ಮೇಲಾದ್ರೆ ಸುಪ್ರೀಂ ಕೋರ್ಟ್ ಚಾಟಿ ತಗೊಳುತ್ತೆ. ಅದರಿಂದ ಆ 50% ಅಲ್ಲಿ ಎಲ್ಲರೂ ಶೇರ್ ಮಾಡಬೇಕು. ಆದ್ರೆ ಇವರಿಗೆ ಆಗಿರುವಂತ ಅನ್ಯಾಯವನ್ನು ನೀವು ಎಲ್ಲಿ ಸರಿಪಡಿಸ್ತೀರಿ? ಈಗ ಅದನ್ನು ತೆಗೆದು ಇನ್ನೇನು ಮಾಡಬೇಕಾಗಿದೆ ಅಂತೇಳಿ ಹೊರಟಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಅದೆಲ್ಲ ವರದಿ ಹೊರಗೆ ಬಂದ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ತದೆ ಗೊತ್ತಿಲ್ಲ. ಆದ್ರೆ ಇದು ಶ್ರಮವನ್ನ, ಕಾಯಕವನ್ನ ನಂಬಿ ಬದುಕುವಂತ ಸಮುದಾಯ. ಇದು ಬಡತನ ರೇಖೆಗಿಂತ ಕೆಳಗಿರುವಂತಹ ಸುಮಾರು 70ಕ್ಕೂ ಹೆಚ್ಚು % ಆ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವಂತ, ಜೀವಿಸುವಂತ ಒಂದು ಸಮುದಾಯ. ಹಾಗಾಗಿ ಈ ನಾಡಿನ ಬಹುದೊಡ್ಡ ಸಮುದಾಯಗಳನ್ನ ನೀವು ಕೇವಲ ಸಂಖ್ಯೆಯ ಆಧಾರದ ಮೇಲೆ ಸಾಮಾಜಿಕವಾಗಿ ಇವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ ಅಂತ ಏನಾದರೂ ತಪ್ಪು ಕಲ್ಪನೆಯಿಂದ ಅನ್ಯಾಯಕ್ಕೇನಾದರೂ ನೀವು ಒಳಪಡಿಸಿದ್ರೆ ಅದನ್ನ ಈ ಸಮುದಾಯ ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುವುದಿಲ್ಲ. ಜಗದ್ಗುರು ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕಾಯಕವೇ ಕೈಲಾಸವೆಂದು ನಂಬಿ ಈ ನಾಡಿನಲ್ಲಿ ತಳ ಸಮುದಾಯದ ಧ್ವನಿ ಇಲ್ಲದ ಸಮುದಾಯಗಳಿಗೆ ಮುಖ್ಯವಾಹಿನಿಯಲ್ಲಿ ತರಲು ಪ್ರಮುಖ ಪಾತ್ರ ವಹಿಸಿದ ನಾಡಪ್ರಭು ಕೆಂಪೇಗೌಡ ಅವರಿಗೆ ಸಿಗಬೇಕಾದ ಗೌರವವನ್ನು ಸರ್ಕಾರದವರು ಕೊಡಬೇಕಾಗುತ್ತದೆ ಎಂದು ಹೇಳುವ ಮೂಲಕ ಒಕ್ಕಲಿಗರ ಪರವಾಗಿ ಧ್ವನಿ ಎತ್ತಿದರು ಎಂದರು.
ಕೆಂಪೇಗೌಡರು ಕೇವಲ ಬೆಂಗಳೂರು ನಿರ್ಮಾತೃ ಅಲ್ಲ, ಈ ನಾಡು ಕಟ್ಟಿದವರು. ಕೃಷ್ಣಗಿರಿ, ಚಿತ್ತೂರು, ಕೇರಳ ಗಡಿವರೆಗೆ ತಮ್ಮ 13 ವರ್ಷಗಳ ಆಡಳಿತದಲ್ಲಿ ಗೌಡರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮಾಡಿದರು. ಅಂತಹ ವಂಶಸ್ಥರಲ್ಲಿ ಜನಿಸಿರುವ ನಿಮಗೆ ನಾಯಕತ್ವದ ಗುಣ ರಕ್ತಗತವಾಗಿದೆ. ತಾವು ಸಂಸ್ಕಾರವನ್ನು ಹೊಂದಿರುವ ವಿದ್ಯೆಯನ್ನು ಪಡೆದು ದೇಶಕ್ಕೆ, ಪ್ರಪಂಚಕ್ಕೆ ಕೊಡುಗೆ ನೀಡುವಂತಹ ಸಾಧಕರಾಗಬೇಕು. ತಮ್ಮ ಸಾಧನೆಯಲ್ಲಿ ಬೆವರು ಹರಿಸುತ್ತಿರುವ ತಂದೆ ತಾಯಿಯರ ಗೌರವ ನೀಡುವಂತಹ ಮಕ್ಕಳಾಗಬೇಕು ಎಂದರು. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಬೇಕು ಎಂಬ ಕಾರಣಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ವೈದ್ಯರು ಮತ್ತು ಇಂಜಿನಿಯರ್ಗಳಾಗಲು ಆಸಕ್ತಿ ವಹಿಸುತ್ತಿದ್ದಾರೆ. ಆದರೆ ಕೇವಲ 30-35 ವರ್ಷಗಳ ಅವಧಿಯಲ್ಲಿ ಅವರು ಡಿಪ್ರೆಷನ್ಗೆ ಹೋಗುತ್ತಿರುವುದು ನೋವಿನ ಸಂಗತಿ. ಈ ವಿಚಾರವನ್ನು ಪೋಷಕರು ಗಂಭೀರವಾಗಿ ಪರಿಗಣಿಸಬೇಕು. ಮೊದಲು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಹೊಂದಿರುವ ಶಿಕ್ಷಣವನ್ನು ನೀಡಬೇಕು. ಆ ಮೂಲಕ ಮಕ್ಕಳನ್ನು ದೇಶದ, ಸಮಾಜದ ಆಸ್ತಿಗಳಾಗಿ ರೂಪಿಸಬೇಕು ಎಂದು ಸ್ವಾಮೀಜಿಗಳು ಉಪದೇಶ ನೀಡಿದರು. ರಾಜ್ಯದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಸಮುದಾಯದ ಏಳಿಗೆಯ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ ನೀಡುತ್ತಿರುವುದು ಶ್ರೀ ಕೆಂಪಣ್ಣ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ರಾಜ್ಯದಲ್ಲಿಯೇ ಅಗ್ರಸ್ಥಾನವನ್ನು ಹೊಂದಿದೆ. ಈ ಟ್ರಸ್ಟ್ನ ಮೂಲಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಮೂಲಕ ಸಮಾಜದಲ್ಲಿರುವ ಎಲ್ಲ ವರ್ಗದ, ತಂಡವರ್ಗದ ಅಸಹಾಯಕರಿಗೂ ಸಹ ಓದಬೇಕು, ಅಂತಹ ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಎಂದು ಟ್ರಸ್ಟ್ನ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಸಲಹೆ ನೀಡಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಸಂಚರಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಾರ್ಡ್ಗಳಲ್ಲಿನ ಚರಂಡಿ ಮತ್ತು ರಸ್ತೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಸ್ಥಳೀಯ ಮಹಿಳೆಯರಿಂದ ಅಹವಾಲು ಸ್ವೀಕರಿಸಿ ಸಮಸ್ಯೆಗಳ ಪರಿಹರಿಸುವ ಭರವಸೆ ನೀಡಿದರು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಮೋದಿ ಮಾಡಿ ಸ್ವಲ್ಪ ನೀವು ಬಂದು ಈ 3 ವಾರ್ಡ್. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನ ಪಕ್ಕದ ರಸ್ತೆಯ 5ನೇ ವಾರ್ಡ್ನಲ್ಲಿ ಅನೇಕ ಮನೆಗಳು ನಿರ್ಮಾಣ ಮಾಡಲಾಗಿದೆ. ಮಕ್ಕಳು, ಹಿರಿಯರು ಓಡಾಡಲು ಕಷ್ಟ ಆಗಿದೆ. ರಾತ್ರಿ ಸಮಯದಲ್ಲಿ ಬೀದಿ ದೀಪಗಳು ಬೆಳಕು ನೀಡುತ್ತಿಲ್ಲ. ಇದರಿಂದ ರಸ್ತೆಗಳಲ್ಲಿ ಸಂಚರಿಸಲು ಆಗುತ್ತಿಲ್ಲ. ರಸ್ತೆ ಮತ್ತು ಚರಂಡಿಗಳನ್ನು ನಿರ್ಮಿಸಬೇಕು ಎಂದು ಮಹಿಳೆಯರು ಶಾಸಕ ಸುಬ್ಬಾರೆಡ್ಡಿಗೆ ಮನವಿ ಸಲ್ಲಿಸಿದರು. ಚರಂಡಿಗಳಿಲ್ಲದೆ ರಸ್ತೆಗಳ ಮೇಲೆ ಕಲುಷಿತ ನೀರು ಹರಿಯುತ್ತಿದೆ. ಕಲುಷಿತ ನೀರು ಸಂಗ್ರಹ ಆಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಪಟ್ಟಣದ ಕೊತ್ತಪಲ್ಲಿ ರಸ್ತೆಯ ಮದೀನಾ ಮಸೀದಿ ಮುಂದೆ ರಸ್ತೆಯಲ್ಲಿ ಕಲುಷಿತ ನೀರು ಸಂಗ್ರಹ ಆಗಿದೆ. ಕೂಡಲೇ ಸ್ವಚ್ಛತೆ ಮಾಡಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ಗೆ ಶಾಸಕರು ಸೂಚಿಸಿದರು. ವಾರ್ಡ್ಗಳಲ್ಲಿ ಬಹುತೇಕ ರಸ್ತೆ, ಚರಂಡಿಗಳ ಅವ್ಯವಸ್ಥೆ, ಬೀದಿ ದೀಪಗಳು ಇಲ್ಲ ಎಂದು ನಿವಾಸಿಗಳು ಅಹವಾಲು ಸಲ್ಲಿಸಿದ್ದಾರೆ. ಪುರಸಭೆಯ ವಿಶೇಷ ಅನುದಾನದಿಂದ ರಸ್ತೆ, ಚರಂಡಿಗಳನ್ನು ಮತ್ತು ಬೀದಿ ದೀಪಗಳನ್ನು ಹಾಕಿಸಲು ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ನಿವೇಶನ ಮತ್ತು ಮನೆ ರಹಿತರಿಗೆ ಮನೆಗಳನ್ನು ನೀಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ವಿದ್ಯಾರ್ಥಿಗಳ ಭವಿಷ್ಯ ಪೆನ್ನು, ಪುಸ್ತಕದ ಮೇಲಿದೆ. ಅದನ್ನು ಸಮರ್ಪಕವಾಗಿ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಉದ್ಯೋಗ ಪಡೆದು ಜೀವನ ನಡೆಸಿದಾಗ ಮಾತ್ರ ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ಕೊಟ್ಟಂತೆ ಆಗುತ್ತದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜಿನ 2025-26ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ತುಂಬಾ ವಿದ್ಯಾವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ. ಯಾರ ಮೇಲೆ ನಾವು ಡಿಪೆಂಡೆನ್ಸ್ ಆಗುವಂತ ಇರೋದಿಲ್ಲ, ಯಾರು ನಮ್ಮನ್ನು ಉಳ್ಕೊಂಡು ಬರೋದಿಲ್ಲ. ನಾವು ಓದಿ, ನಾವು ಕೆಲಸಕ್ಕೆ ಹೋಗಿ, ನಾವು ಜೀವನ ಮಾಡಿ, ನಾವು ತಿನ್ಕೊಂಡು, ನಾವು ಲೈಫನ್ನು ಅರ್ನ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥದ್ದಕ್ಕೆ ಒಳ್ಳೆ ಅವಕಾಶಗಳು ಸಿಗ್ತವೆ. ಆದರೆ ನಿಮ್ಮ ಟೀಚರ್ಸ್ ಒಳ್ಳೆ ಟೀಚರ್ಸ್ ಇದ್ದಾರೆ. ಎಲ್ಲ ಶಾಲೆಯಲ್ಲಿ ನಾನು ಮೊದಲೆಲ್ಲ ನೋಡಿದ್ದೀನಿ. ನಾನು MLA ಇದ್ದೀನಿ, ಮೊದಲು MLA ಇದ್ದೆ, ಈಗಲೂ MLA ಇದ್ದೀನಿ. ನಾನು ನೋಡಿದ್ದೀನಿ ಕೆಲವು ಟೀಚರ್ಸ್ ಮೇಲೆ ಕೆಲವೆಲ್ಲ ಹೇಳ್ತಾ ಇದ್ರು. ಆದರೆ ನಮ್ಮ ಕಾಲರ್ ತಾಲೂಕಲ್ಲಿ ಆ ರೀತಿಯಲ್ಲಿ ಯಾರೇ ಟೀಚರ್ಸ್ ಮೇಲೆ ಯಾರೋ ಸ್ಟೂಡೆಂಟ್ಸ್ ಹಾಕ್ಬೋದಾರೆ, ಅದು ಕಂಪ್ಲೇಂಟ್ಸ್ ಮಾಡೋದು ಹಂಗೇನಿಲ್ಲ. ಯಾಕಂದರೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಒಳ್ಳೆ ಟೀಚರ್ಸು ನಿಮ್ಮ ಹೃದಯವನ್ನು, ಕಾಣದೇ ಇದ್ದ ಹೃದಯವನ್ನು ಕೆತ್ತನೆ ಮಾಡುವಂಥ ಶಕ್ತಿ ಆಗದೇ ಇದ್ದರೆ ಅದು ಟೀಚರ್ಸ್ ಮಾತ್ರ ಇದೆ. ಹೃದಯವನ್ನು ಕೆತ್ತನೆ ಮಾಡುವಂಥದ್ದು ಯಾರಿಗೂ ಇಲ್ಲ. ನನಗೇನು ಕೆಲಸ ಮಾಡೋದಿಲ್ಲ. ಆಮೇಲೆ ಎಷ್ಟೋ ಜನ ಇವ್ರು ಹೇಳಿದ್ರು ರಾಜಕೀಯದ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಜಕೀಯದಲ್ಲಿ ನಾನು ನಿಮಗೆಲ್ಲ ಒಂದು ಕೇಳಿಕೊಳ್ಳೋದೇನು ಅಂದರೆ,
ರಾಜಕೀಯದ ಬಗ್ಗೆ ನೀವು ಯಾರು ತಲೆ ಕೆಟ್ಟು ಮಲಗಬೇಡಿ. ನೀವೆಲ್ಲ ರಾಜಕೀಯದಲ್ಲಿ ನಾವೆಷ್ಟೇ ಕೆಲಸ ಮಾಡಿದ್ರು, ರಾತ್ರಿ ಹಗಲು ಎಲ್ಲವೂ ಕೆಲಸ ಮಾಡಿದ್ರು, ನಮ್ಗೆ 10% ಗೌರವ ಸಿಗ್ಬೋದು. 90% ನಮ್ಮನ್ನು ಬೈಯೋರೇ ಇರ್ತಾರೆ, ಬೈದೇ ಇರೋರಂತೂ ಯಾರು ಇರೋದೇ ಇಲ್ಲ. 90% ಬೈತಾರೆ ರಾಜಕಾರಣ. ಅದು ಕಾಮನ್, ಅದು ಪದ್ಧತಿನಲ್ಲಿ ಬಂದಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ, ರಾತ್ರಿ ಎಲ್ಲ ಮದುವೆಗಳು ಓಡಾಡಿ, ತಿರ್ಗಾ ಬೆಳಗ್ಗೆ 6 ಗಂಟೆಯಿಂದ ಮನೆ ಹತ್ರ ಜನಗಳು ಮಾತಾಡಿ, ತಿರ್ಗಾ 10 ಗಂಟೆಯಿಂದ ಎಲ್ಲ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡಿ, ಎಲ್ಲ ಜನ ಅಟೆಂಡ್ ಮಾಡಿ, ಎಷ್ಟೇ ಮಾಡಿದ್ರು ಜನಕ್ಕೆ ಸಾಲುವಂಥದ್ದು ಬರಬೇಕು. ಅವ್ರಿಗೇನಾದರೂ ಮಾಡಬೇಕು, ಏನಾದರೂ ಸಾಲಬೇಕು ಅಂತಿದ್ರೆ ಯಾವತ್ತಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಬರೋದೂ ಇಲ್ಲ. ಅದರಿಂದ ರಾಜಕೀಯದ ಬಗ್ಗೆ ಯಾರ್ಯಾರಿಗೆ ಗಮನ ಕೊಡಬೇಡ್ರಿ. ನಿಮ್ಮ ಬುಕ್ ಬಗ್ಗೆ, ನಿಮ್ಮ ಪನ್ನೆ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಶಾಲೆಯೇ ನಿಮ್ಮ ದೇವಸ್ಥಾನ ಅಂತ ನೀವು ಯಾವತ್ತೂ ನೀವು ಕನ್ಸಿಡರ್ ಮಾಡಿಕೊಂಡು ಅದನ್ನು ಇವೆಲ್ಲ ಗಮನವನ್ನು ಆ ಕಡೆ ಕೊಡ್ತೀರೋ, ನೀವು ಅತಿ ಜಲ್ದಿಯಾಗಿ ಅತಿ ಶೀಘ್ರವಾಗಿ ಮುಂದೆ ಬರೋದಕ್ಕೆ ನಿಮಗೆ ಅವಕಾಶಗಳು ಸಿಗ್ತವೆ. ಆ ಅವಕಾಶಗಳನ್ನು ನೀವೆಲ್ಲ ಯಾರು ಅವಕಾಶಗಳನ್ನು ಹುಡ್ಕೋಬೇಕಾಗಿಲ್ಲ, ಹುಡುಕಿ ಹೋಗಬೇಕಾಗಿಲ್ಲ. ಅವಕಾಶಗಳು ತಾನಾಗೇ ನಮ್ಮ ಹತ್ರ ಬರುತ್ತೆ. ಇವತ್ತು ನೀವೆಲ್ಲರಿಗೂ ಅವಕಾಶಗಳು ತಾನಾಗೇ ಬಂದಿದೆ. ಈ ಶಾಲೆ ತಾನಾಗಿ ಈ ಶಾಲೆಯಲ್ಲಿ ಕೂತ್ಕೊಂಡಿದ್ದೀರಾ. ಈ ಶಾಲೆಯಲ್ಲಿ ಅದಕ್ಕೆ ಗೌರವ ಕೊಟ್ಟು ನೀವು ಓದ್ಕೊಂಡು ಹೋದರೆ ಯಾರು ನಿಮ್ಮನ್ನು ಹುಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಬೇರೆಯವ್ರು ಹುಡ್ಕೊಂಡು ಬರ್ತಾರೋ, ಬೇರೆಯವ್ರು ನೀವು ಹುಡ್ಕೊಂಡು ಹೋಗ್ತಿರೋ ಬೇಕಾಗಿಲ್ಲ. ಆಗ ನೀವು ಮಾಡುವಂಥ ಸಿಸ್ಟಮ್ ಪದ್ಧತಿ ನಿಮ್ಮ ಕೈಯಲ್ಲಿ ಇರುತ್ತೆ. ಅದನ್ನು ಮಾತ್ರ ಒಳ್ಳೆಯದಾಗಿ ತಿಳ್ಕೊಳ್ತೀನಿ ಅಂತ ಹೇಳ್ತಾ, ಪುಸ್ತಕವನ್ನು ತಾಯಿ ರೀತಿ, ಪೆನ್ನು ತಂದೆ ರೀತಿ, ಹೃದಯವನ್ನು ಗುರುಗಳ ಸ್ಥಾನದಲ್ಲಿ ನೋಡಬೇಕು. ಇವರು ಯಾವತ್ತೂ ಕೆಟ್ಟದ್ದು ಬಯಸಲ್ಲ, ಒಳ್ಳೆಯದನ್ನು ಕಲಿಸಿಕೊಡುತ್ತಾರೆ. ಅದನ್ನು ಬುದ್ಧಿವಂತಿಕೆಯ ರೀತಿಯಲ್ಲಿ ಜೀವನದ ದಾರಿಗಳನ್ನು ತಾವಾಗಿಯೇ ಹುಡುಕಿಕೊಳ್ಳಬೇಕಾಗಿದೆ ಎಂದರು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಸುಮಾರು 103 ಕೋಟಿ ಅನುದಾನ ಉನ್ನತ ಶಿಕ್ಷಣ ಇಲಾಖೆಯೊಂದಿಗೆ ಪ್ರಥಮ ದರ್ಜೆ ಕಾಲೇಜುಗಳ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರು ನೀಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಇರುತ್ತೇನೆ ಎಂದರು. ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಓದು ಮತ್ತು ಕ್ರೀಡೆ ಎರಡರಲ್ಲೂ ಸಾಧನೆ ಮಾಡಿದ್ದಾರೆ. ಸಮಾಜದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆದ್ಯತೆ ನೀಡಿದ್ದಾರೆ. ಶಿಕ್ಷಣ ಪಡೆದರೆ ಅದನ್ನು ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. 24 ವರ್ಷದ ಶಿಕ್ಷಣ ಮುಂದೆ ಒಳ್ಳೆಯ ಭವಿಷ್ಯ ಕಾಣಬಹುದಾಗಿದೆ ಎಂದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ನಮಸ್ಕಾರ. ನಾವಿವತ್ತಿದ್ದೀವಿ ಶ್ರೀ ವರ್ಷಿಣಿ ವೆಂಚರ್ಸ್ ನ ದಿಲೋಕ ರೆಸಿಡೆನ್ಸಿಯಲ್ಲಿ. ಮೇಡಮ್, ಇದು ದಿಲೋಕ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು, ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ DP ಅಪ್ರೂವಲ್ ಮಾಡಿರುವಂತದ್ದು. ದೊಡ್ಡಬಳ್ಳಾಪುರ ಟು ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ತಿಮ್ಮಸಂದ್ರ ಅಂತ ಬರುತ್ತೆ. ಆ ತಿಮ್ಮಸಂದ್ರ ವಿಲೇಜ್ ಅಟ್ಯಾಚ್ ಆಗಿ ಹೈವೇ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಆಲ್ಮೋಸ್ಟ್ ಅಟ್ಯಾಚ್ ಆಗಿ ಇರುವಂತದ್ದು ಪ್ರಾಪರ್ಟಿ. ಸೊ ಇಲ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಆಗಿ 3 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ ಲೇಔಟ್ ಇದು. ಸರ್, ಇದು ಸ್ಕ್ವೇರ್ ಫೀಟ್ ನೀವು ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್ ಗ್ರಾಹಕರಿಗೆ? 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮತ್ತೆ ಇದು ಮೈನ್ ಪ್ರೈಸ್ ಅನ್ನೋದಕ್ಕಿಂತ ಇದು ಪ್ರಾಪರ್ಟಿ ಡೆವಲಪ್ಮೆಂಟ್ ನೋಡಿ ನೀವು. ಸೊ ಮೈನ್ ರೋಡ್ ಇಂದ ಜಸ್ಟ್ ವಾಕಬಲ್ ನಿಮಗೆ ಅರೌಂಡ್ ಒಂದು 2 to 3 ಕಿಲೋಮೀಟರ್ಸ್ ಹೋದ್ರೆ ಫಾಸ್ಕಾನ್ ಕಂಪನಿ ಸಿಗುತ್ತೆ. ಆ ತರ ಈ ಕಡೆ ಗೀತಮ್ ಯೂನಿವರ್ಸಿಟಿ ಒಂದಿದೆ, ಮತ್ತೆ ಅಮಿಟಿ ಯೂನಿವರ್ಸಿಟಿ ಇದೆ, ಮತ್ತೆ ಜಾಲಪ್ಪ ತಾಂತ್ರಿಕ
ವಿದ್ಯಾಲಯ ಕೂಡ ಇದೆ ಅದು. ಓಕೆ ಸೊ ಆ ಥರ ಸುಮಾರು ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕೂಡ ಇದೆ. ಎಲ್ಲದಕ್ಕೂ ವ್ಯಾನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟ್, ಒಂದು ಸ್ಕೂಲ್ ಅಂದ್ಮೇಲೆ ಕಾಲೇಜ್ ಅಂದ್ಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವರ್ಷಿಣಿ ವೆಂಚರ್ಸ್ ದಿಲೋಕ ರೆಸಿಡೆನ್ಸಿ ವತಿಯಿಂದ ಶ್ರೀನಿವಾಸುಲು ಅವರು ಸಾಕಷ್ಟು ವಿವರಗಳನ್ನ ನಿಮ್ಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನ ತಿಳ್ಕೋಬಹುದು. ಅದರೊಂದಿಗೆ ನೀವು ನಿಮ್ಮ ಕುಟುಂಬದೊಟ್ಟಿಗೆ ಇಲ್ಲಿಗೆ ಬಂದು ನಿಮ್ಮ ಸೈಟ್ ಗಳನ್ನ ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ತಿಳ್ಕೋಬಹುದು. ಹಾಗಾದ್ರೆ ತಡ ಯಾಕೆ, ಈ ಕೂಡಲೇ ಈ ಜಾಗಕ್ಕೆ ಭೇಟಿ ನೀಡಿ ಅತ್ಯುತ್ತಮವಾದ ಸ್ಥಳವಾಗಿರುವಂತಹ ಈ ವರ್ಷಿಣಿ ವೆಂಚರ್ಸ್ ನ ಸೈಟ್ ನ ನಿಮ್ಮದಾಗಿಸಿಕೊಳ್ಳಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರದಲ್ಲಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಎಂಸಿ ಪ್ರಭಾಕರ ರೆಡ್ಡಿ ಮಾತನಾಡಿ, ಸಚಿವರ ಅಕಾಲಿಕ ಮರಣದಿಂದ ಮುಂದೂಡಲ್ಪಟ್ಟ ಜಯಂತಿ ಇಂದು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕೋಲಾರದ ಜಿಲ್ಲಾ ರಂಗಮಂದಿರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. 14ನೇ ಶತಮಾನದ ಶ್ರೇಷ್ಠ ಶಿವಶರಣೆ, ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾದ ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶಗಳು, ದಾಸೋಹ ಪರಂಪರೆ ಹಾಗೂ ತ್ಯಾಗಮಯ ಜೀವನವನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಿರಣ್ ಕುಮಾರ್ ರೆಡ್ಡಿ, ಕೋಲಾರ ಜಿಲ್ಲೆಯಾದ್ಯಂತ ಇರುವ ರೆಡ್ಡಿ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ, ಬ್ಯಾಗ್, ಅಭಿನಂದನಾ ಪತ್ರ ಮತ್ತು ಪುಸ್ತಕಗಳನ್ನು ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಹೊಂದಿ ಹೆಚ್ಚು ಅಂಕ ಪಡೆದು ಭವಿಷ್ಯ ಉಜ್ವಲವಾಗಿರಲಿ ಎಂದರು. ಜಿಲ್ಲಾಧ್ಯಕ್ಷ ಕೃಷ್ಣಾರೆಡ್ಡಿ ಮಾತನಾಡಿ, ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೆಡ್ಡಿ ಸಮುದಾಯದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹೇಮಣ್ಣ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಕೂಡ ಮಾಡಿದ್ವಿ. ಅದೇ ರೀತಿ 604ನೇ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಕೂಡ ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ರಾಜ್ಯದ ನಿರ್ದೇಶಕರು, ಮಾಜಿ ಸಂಘಟನಾ ಅಧ್ಯಕ್ಷಗಳು, ನಿರ್ದೇಶಕರುಗಳು ಬಹಳ ಸಹಕಾರ ಕೊಟ್ಟು ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ರೆಡ್ಡಿ ಸಮುದಾಯ ಎಲ್ಲಿದ್ದಾರೆ ಅನ್ನೋದನ್ನು ಎಬ್ಬರಿಸಿದ್ರು. ಅದನ್ನು ಈಗ ನಾವು ಒಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಅವಕಾಶ ಆಯಿತು. ಅದೇ ರೀತಿ ಮಹಾ ಯೋಗಿ ಹೇಮಣ್ಣನ ಒಬ್ಬ ಅತ್ತಿಗೆ ಆದಂಥ ಹೇಮರೆಡ್ಡಿ ಮಲ್ಲಮ್ಮನವರು, ಅವರ ದೈವಭಕ್ತಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಅನುಗ್ರಹದಿಂದ ಹುಟ್ಟಿದಂಥ ಮಗು. ಅವರ ಒಂದು ಪ್ರೇರೇಪಣೆಯಿಂದ ಇಡೀ ಕುಲಕ್ಕೆ ಒಂದು ಅನ್ನದಾನ ಕೊಡೋದಕ್ಕೆ ನಾವು ಮೇಲ್ಗೈ ಇರಬೇಕು ಅನ್ನೋ ಒಂದು ವರವನ್ನು ಪಡೆದಿರೋದ್ರಿಂದ ನಮ್ಮ ರೆಡ್ಡಿ ಕುಲ ಬಾಂಧವರು ಯಾವತ್ತೂ ಒಂದು ಕೈ ಮೇಲೆ ಇರಬೇಕು ಅಂತೇಳಿ ಆಶೀರ್ವಾದ ಪಡೆದಿದ್ರು. ಆ ಆಶೀರ್ವಾದದಿಂದ ನಾವು ಇವತ್ತು ರೆಡ್ಡಿ ಕುಲ ಬಾಂಧವರು ಅವರನ್ನು ಸ್ಮರಿಸುತ್ತಾ ಅವರ ಆದರ್ಶ ತತ್ವಗಳನ್ನು ಅನುಸರಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮವನ್ನು 250 ಮಕ್ಕಳಿಗೆ ನಾವು SLC ಮತ್ತು PUCನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಒಂದು ಗೌರವವನ್ನು ಸೂಚಿಸಬೇಕು, ಮುಂದಿನ ಮಕ್ಕಳಿಗೆ ಒಂದು ಆದರ್ಶವಾಗಬೇಕು ಅವರು. ಅದರಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿದ್ವಿ. ಭಾಳ ಸಂತೋಷದಿಂದ ಇವತ್ತು ಮಕ್ಕಳು ಮತ್ತು ಅವರ ತಂದೆ ತಾಯಿಗಳು ಬಂದಿದ್ದರು. ಭಾಳಷ್ಟು ಜನ ನಮ್ಮ ರೆಡ್ಡಿಗಳು ಅಂದರೆ ಕೋಟ್ಯಾಧಿಪತಿಗಳು ಇದ್ದಾರೆ, ಅದೇ ರೀತಿ ಬಡವರು ಇದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ ಅಂತ ಮಕ್ಕಳು ಇವತ್ತು ಹಳ್ಳಿಗಳಲ್ಲಿ ಹುಟ್ಟಿ 95% ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ ಅಂದರೆ ನಿಜವಾಗಲೂ ಅವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದೆ ಬರ್ತದೆ. ಅದರಿಂದ ಅವರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಿ ಒಂದು ಕುಟುಂಬದಲ್ಲಿ ಹೆಚ್ಚು ಅವರು ಅಧಿಕಾರಕ್ಕೆ ಹೋಗಿ ಒಂದು ಅಧಿಕಾರವನ್ನು ಚಲಾಯಿಸ್ಕೊಂಡು ಅವ್ರ ಮುಂದಿನ ಜೀವನವನ್ನು ಸುಗಮವಾಗಿ ನಡೆಸ್ಕೊಳ್ಳೋದಕ್ಕೆ ಅನುವಾಗಲಿ ಅಂಥೇಳಿ ಅವ್ರಿಗೊಂದು ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೀವಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯದ ನಿರ್ದೇಶಕರುಗಳು ಹಾಗೂ ಗೌರವಾಧ್ಯಕ್ಷಗಳು, ಹಿರಿಯರು, ತಾಲೂಕಿನ ಎಲ್ಲ ಅಧ್ಯಕ್ಷಗಳ ಒಂದು ಸಹಯೋಗದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ನಾನು ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಈ ತಮ್ಮ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಇಷ್ಟಕ್ಕೆ ಅಲ್ಲ, ಈಗ ನಮ್ಮ ಸಮುದಾಯದವ್ರಿಗೆ ಮಾಡ್ತಾಯಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯದಲ್ಲಿ ಬಡ ಮಕ್ಕಳಿದ್ದರೆ ಅವರು ಕೂಡ ನಾವು ಮಾಡಬೇಕು ಅಂತ ನಮ್ಮ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಎಲ್ಲ ಸಮುದಾಯದವ್ರಿಗೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ಈ ಮೂಲಕ ತಮ್ಮಲ್ಲಿ ತಾವು ಕೂಡ ಬಂದು ಇಷ್ಟೊತ್ತವರೆಗೂ ಈ ಕಾರ್ಯಕ್ರಮವನ್ನು ನೋಡಿದ್ದೀರಾ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಮಾದರಿಯಾಗಲಿ,
ಬೇರೆ ಸಮುದಾಯದವರು ಕೂಡ ಈ ಥರ ಮಕ್ಕಳಿಗೆ ಒಂದು ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೇಮನ ಜಯಂತಿಯನ್ನು ಈ ಹಿಂದೆ ಅದ್ದೂರಿಯಾಗಿ ಆಚರಿಸಲಾಗಿದೆ. ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಜಿಲ್ಲೆಯ ಸಮುದಾಯದ ಸಹಕಾರದಿಂದ ಜನಾಂಗವನ್ನು ಗುರುತಿಸಿ ಆಯ್ಕೆ ಪಟ್ಟಿ ತಯಾರಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಾಧ್ಯವಾಯಿತು ಎಂದರು. ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳು ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಇದೇ ಸಮಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಮಕ್ಕಳನ್ನು ಮತ್ತು ಸಾಧಕರನ್ನು ಸನ್ಮಾನಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉದ್ಯಾನ ಒಣಗುತ್ತಿದ್ದರೂ ಕಾಣುತ್ತಿಲ್ಲ ಕಮಿಷನರ್ಗೆ. ರಸ್ತೆಯಲ್ಲಿ ಡಾಂಬರು ಕೊಚ್ಚಿ ಹೋಗುವಂತೆ ನೀರು ಬಿಡುತ್ತಿರುವ ನಗರಸಭೆ. ಅವ್ಯವಸ್ಥೆಯ ಆಗರವಾದ ಚಿಕ್ಕಬಳ್ಳಾಪುರ ಚೆನ್ನಯ್ಯ ಪಾರ್ಕ್ ಮಧ್ಯದ ಪೌಚ್ಗಳು ಕಸದಿಂದ ತುಂಬಿದ್ದರೂ ಸ್ವಚ್ಛತೆ ಇಲ್ಲ. ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ. ಮೈಸೂರು ಮೂಲದ ವಿದ್ಯಾರ್ಥಿ ಮರಕ್ಕೆ ನೇಣು ಬಿಗಿದುಕೊಂಡು ಸಾವು. ಆಸ್ಪತ್ರೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಪೋಷಕರಿಗೆ ಸಾಂತ್ವನ. ನಾಡು ಕಟ್ಟಿದ ಕೆಂಪೇಗೌಡ ವಂಶಸ್ಥರನ್ನು ಕಡೆಗಣಿಸಬೇಡಿ ಎಂದು ಎಚ್ಚರಿಕೆ ನೀಡಿದ ಶ್ರೀ ನಂಜಾವಧೂತ ಸ್ವಾಮೀಜಿ. ಒಕ್ಕಲಿಗ ಸಮುದಾಯದ ಮೀಸಲಾತಿ ಕಡಿತಗೊಳಿಸಿದರೆ ಹೋರಾಟದ ಎಚ್ಚರಿಕೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.